ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯ ಮೊದಲ ಹಂತವನ್ನು ಸ್ವರ್ಗವಾಸಿಗಳಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅವರ ಪೈಕಿ ಒಬ್ಬ ನರಕವಾಸಿಯನ್ನು ಈ ವಾರ ಮನೆಯಿಂದ ಹೊರ ಕಳಿಸುವ ನೇರವಾಗಿ ನಾಮಿನೇಟ್ ಮಾಡಬೇಕು. 11ನೇ ಸೀಸನ್ ಬಿಗ್ ಬಾಸ್ ನ ಮೊದಲನೇ ನಾಮಿನೇಷನ್ ಆಗ್ತಾ ಇದೆ. ನಾನು ನಾಮಿನೇಷನ್ ಮಾಡಬೇಕು ಅಂತ ಇರೋರು ಚೈತ್ರ ಅವ್ರನ್ನ ತುಂಬಾನೇ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದ್ರಿ ಅಂತ ನನ್ಗನ್ಸ್ತು. ಸೊ ಇವನ್ ನೀವು ನೀರ್ ಕೇಳ್ಬೇಕಾದ್ರೂ ವಿನಂತಿಸ್ಕೊಳ್ಬೇಕು ಅಂತ ಬರ್ದಿದ್ದಾರೆ. ನಾವು ಖಂಡಿತವಾಗ್ಲೂ ಇದು ಪ್ಲಾನ್ಡ್, ನಾವು ನೀರನ್ನ ಪಡ್ಕೊಳ್ಬೇಕು ಅನ್ನೋ ಕಾರಣವೇ ನಮ್ಮ ಪ್ಲಾನ್ಡ್ ಇತ್ತು. ನನ್ನ ನಾಮಿನೇಷನ್ ಅನುಷಾ. ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಬಂದ್ರು. ಬಿಕಾಸ್ ಊಟ ಸರಿಯಾಗಿ ಸಾಕಾಗಿಲ್ಲ. ನಾನು ಚೈತ್ರವನ್ನ ನಾಮಿನೇಟ್ ಮಾಡ್ತೀನಿ. ನಾನು ಈ ಒಂದಿನ ಜರ್ನಿಯಲ್ಲಿ ಟಾಸ್ಕ್ ವಿಚಾರ ಬಂದಾಗ ಅವ್ರು ತುಂಬಾ ಆರ್ಗ್ಯೂ ಮಾಡಿದ್ರು, ಕ್ಲೀನ್ ಮಾಡ್ತಾನೆ ಹೋದ್ರು. ಪದೇ ಪದೇ ಯಮುನವರು ಹೇಳಿದ್ರು ಮನೆ ಕೆಲಸ ಅಂದ್ರೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಅದನ್ನೇ ನಾವು ಮಾಡಿದ್ದು, ಬಟ್ ಅವರು ಅದನ್ನ ಸ್ಪೋರ್ಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಇದು ನನ್ನ ಗೇಮ್ ಸ್ಟ್ರಾಟಜಿ, ನಾನು ಮಾಡಲೇಬೇಕು. ನನ್ನ ನಾಮಿನೇಷನ್ ಚೈತ್ರ ಕುಂದಾಪುರ್. ಚೈತ್ರ ಕುಂದಾಪುರ್ ಅವರು ಅವಶ್ಯಕತೆಗಿಂತ ಹೆಚ್ಚು ಮಾತಾಡ್ತಾರೆ. ಪರ್ಸನಲ್ ಲೈಫಲ್ಲೂ ಹಾಗೆ. ನಾನೇನಿಲ್ಲ ನಾಟಕ ಮಾಡಕ್ ಬಂದಿಲ್ಲ, ನಾಟಕ ಮಾಡಕ್ ಸಾಧ್ಯನೂ ಇಲ್ಲ. ನಿಮ್ಮಿಂದ ವಸ್ತು ತಗೊಳ್ಳೇಬೇಕು, ಆ ಕೆಲಸ ಮಾಡಿದೀನಿ, ಅದ್ರಲ್ಲಿ ಗೆದ್ದಿದ್ದೀನಿ ನಾನು. ನನ್ನ ನಾಮಿನೇಷನ್ ಚೈತ್ರ ಮ್ಯಾಮ್. ಅದೇ ಒಳ್ಳೇದನ್ಸುತ್ತೆ.